ಬಾರ್ನ್ ವಿತ್ ದ ಸಿಲ್ವರ್ ಸ್ಪೂನ್ ಅಂತ ಹೇಳ್ಬೋದಾ? I don't know what you call it actually, but all of us, it's not just me. ಈಗ ನನ್ನ Of ಜೊತೆ course. ಎಲ್ಲರೂ ಇದ್ದವ್ರು ಎಲ್ಲರಿಗೂ they were ಅಂದ್ರೆ ಏನ್ ಹೇಳಕ್ ಹೊರಟಿದ್ದೀರಾ? always secured. All of us. ಹಾ ಹಾ We all cousins were secured very well. ಸೊ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಅದ್ರ ಬಗ್ಗೆ ಚರ್ಚೆ ಮಾಡಿದ್ ನೋಡಿದೀವಿ. ಬಿಕಾಸ್ ನೀವು ಬರೋ ಹೊತ್ತಿಗೆ ಆ ಫೇಸ್ ಆಗ್ಲೇ ದಾಟ್ಕೊಂಡ್ ಹಾ. ಇಟ್ ವಾಸ್ ಸಮೃದ್ಧವಾಗಿದ್ದಂತ Yeah, ಫೇಸ್ ಅದು. yeah. ಓಕೆ. ಆ್ಯಂಡ್ ನಮ್ಮ ಎಲ್ಡರ್ಸ್ ಅಂದರೆ ಈಗ ನಮ್ಮ ಅಣ್ಣ ಆಗಿರ್ಬೋದು, ಎಸ್ಪೆಷಲಿ ಶಿವಣ್ಣ, ಸ್ವಲ್ಪ he was always like that. He used to see that I'm kept like that because ನನ್ನ ಬಾಯಿ ಸ್ವಲ್ಪ ನಾನು ಹಂಗೆ ಹಿಂಗೆ ಏನಾರು ಅಂದ್ಬಿಟ್ರೆ ಮಾಡಿದ್ರೆ he always used to tell me ಹಿಂಗೆಲ್ಲ ಮಾತಾಡಬಾರ್ದು, ಹೀಗೆಲ್ಲ ಹೇಳ್ಬಾರ್ದು, ಲೈಕ್ ದಟ್. ಅಮ್ಮ ಇರ್ತಿರ್ಲಿಲ್ಲ ಮನೇಲಿ, ಸೊ he always used to see that I'm kept in the place, rooted. ಮೀರಿ ಏನಾದರೂ ಮಾತಾಡ್ಬಿಡ್ತೀಯ ಬೇಡ. ಯಾಕಂದ್ರೆ ನಮ್ಮ ಅಜ್ಜಿ ತುಂಬ ಪ್ಯಾಂಪರ್ ಮಾಡ್ತಿದ್ರು ನನ್ನ. ನಾವು ಅವ್ರ ಅಪ್ಪಾಜಿ ಅವನು ಅಲ್ಲಿ ಹೋಗಿದ್ದಾನೆ, ಮಕ್ಕಳು ಅವಳಿಗೆ ಇದು ಮಾಡಬೇಡ, ಬೇಜಾರು ಮಾಡಬೇಡ, ಹಂಗೆ ಈ ಥರ. ಯೂಶಲ್ ಆಗಿ ಅಜ್ಜಿರು ಅಂದರೆ ಹಂಗೆ ಅಲ್ವಾ, ದೇ ನೆವರ್ ವಾಂಟ್ ದೇರ್ ಗ್ರ್ಯಾಂಡ್ ಚಿಲ್ಡ್ರನ್ ಟು ಕ್ರೈ ಆರ್ ಆಸ್ಕ್ ಫಾರ್ ಎನಿಥಿಂಗ್, ಎವ್ರಿಥಿಂಗ್ ಶುಡ್ ಬಿ ಗಿವನ್ ಟು ದೆಮ್ ಅನ್ನೋದು ಒಂದು ಇರುತ್ತಲ್ಲ. ಸೊ ಹಿ ವುಡ್ ಆಲ್ವೇಸ್ ಫೈಟ್ ವಿತ್ ಹರ್ ಇನ್ ದ ಸೆನ್ಸ್ ಯೂಸ್ ಟು ಟೆಲ್, ನೀನು ಮಾಡ್ಬೇಡ, ಹಾಳು ಮಾಡ್ತೀಯ ಅವಳನ್ನ ಅಂತ ಅಜ್ಜಿಗೆ. ಆ ಥರ ವಾಟ್ ಎವರ್ ಇಟ್ ವಾಸ್, ಎಲ್ಲ ಎಲ್ಡರ್ಸು ದೇ ವರ್ ಗ್ರೌಂಡೆಡ್. ದೇ ಯೂಸ್ ಟು ಸಿ ದಟ್ ವಿ ಆಲ್ ಆರ್ ಫೈನ್, ಈ ಥರನೇ ಇರಬೇಕು, ಹೀಗೆ ಇರಬೇಕು ಅಂತ. ಸೊ ಇಟ್ಸ್ ಲೈಕ್ ದಟ್. ಸೊ ಈ ತರ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ ಜಾಗ ಏನು, ಓಕೆ ಈ ತರ ಒಂದ್ ಮನೆಯಲ್ಲಿ ಇದೀನಿ ಅಂತ ಇದ್ದಾಗ ನಿಮ್ಮ ಟೀನೇಜ್ ಆಸ್ಪಿರೇಷನ್ಸ್ ಏನಿತ್ತು? ಎಲ್ಲಾರು ಅವ್ರವ್ರ ಲೈಫ್ ಒಂದ್ ಸ್ವಲ್ಪ ಬುದ್ಧಿ ಬರೋ ಹೊತ್ತಿಗೆ ಸುತ್ತಮುತ್ತ ವಾತಾವರಣ ಹೇಗಿದೆ, ಅಪ್ಪ ಅಮ್ಮ ಎಂತ ಶಕ್ತಿ ಇರೋರು, ಇದೆಲ್ಲ ನೋಡ್ಕೊಂಡು ಒಂದು ಮುಂದಿನ ಲೆಕ್ಕಾಚಾರಗಳು ಹಾಕೊಂತಾರೆ. ಹೌದು, ನನಗೆ ಆ್ಯಕ್ಚುಲಿ ಏನಾಗೋಯ್ತು ಅವಾಗ, ನಮ್ಮ ಮನೆ ವಾತಾವರಣದಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರಿಂದ ನಮ್ಮ ಅತ್ತೆ ಫ್ಯಾಮಿಲಿ ಎಲ್ಲ ಊರಿಗೆ ಬಂದ್ಬಿಟ್ಟಿದ್ರು. ಸೊ ಐ ವಾಸ್ ಅಲೋನ್ ದೇರ್. ಸೊ ಐ ಹ್ಯಾಡ್ ಟು ಬಿ ವಿತ್ ಮೈ ಪೇರೆಂಟ್ಸ್. ಬೆಂಗಳೂರಿಗೆ ಶಿಫ್ಟ್ ಆಗಬೇಕಾಯ್ತು ಆ ಟೈಮಲ್ಲಿ ಸ್ವಲ್ಪ. ಸೊ ಆವಾಗ ಐ ವಾಸ್ ಆಲ್ಮೋಸ್ಟ್ ಅವಾಗ ಒಂದು 14-15 ಇಯರ್ಸ್. ಅಂದ್ರೆ ಇದು 1982. Yeah. 68 born. Yeah, 82 ಆ ಥರ. ಆ ಏಜಲ್ಲಿ ಐ ವಾಸ್ ವಿತ್ ದೆಮ್ ಓನ್ಲಿ. ಸೊ ವೇರ್ ದೇ ಯೂಸ್ ಟು ಗೋ, ಐ ಯೂಸ್ ಟು ಕಮ್ ವಿತ್ ದೆಮ್. ಅಷ್ಟೊತ್ತಾಗಲೇ ಬೆಂಗಳೂರಿಗೆ ಅಪ್ಪ ಅಮ್ಮನ ಜೊತೆ ಎಲ್ಲ ಎಲ್ಲ ಕಡೆ ಓಡಾಡೋದು ಈ ಥರ. ಆ್ಯಂಡ್ ಐ ಯೂಸ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅಂದ್ರೆ ಮನೇಲಿ ರೆಸ್ಪಾನ್ಸಿಬಿಲಿಟಿ, ಮನೆಗೆ ಏನು ತರಿಸ್ಬೇಕು. ಐ ವಾಸ್ ಓನ್ಲಿ 14, ಬಟ್ ಎಲ್ಲದಕ್ಕೂ ನಾನೇ ದುಡ್ಡು ಕೊಡ್ತಾ ಇದ್ದಿದ್ದು. ಹೀಗೆ ನೀವು ಹೋಮ್ ಮಿನಿಸ್ಟರ್? ಆಗ ಮನೇಲಿ ನಾನೇ ನೋಡ್ಕೋಬೇಕಾಗಿತ್ತು. Because Amma was taking care of production. Yeah, she used to go always. So I used to be at home. Acting. Yeah, ನಮ್ಮ ಅಕ್ಕನಿಗೆ ಅವಾಗ she was married. ಲಕ್ಷ್ಮಿ ಅವರು. Yeah. ಸೊ ಅವಾಗ ಮನೇಲಿ ನಾನೇನು ಮಾಡ್ತಿದ್ದೆ, ನೋಡ್ಕೋತಿದ್ದೆ ಎಲ್ಲ ಆದ್ಮೇಲೆ. ಲಕ್ಷ್ಮಿನೂ ಇರ್ತಾ ಇದ್ರು, ಜೊತೆಗೆ ನಮ್ಮ ಅಜ್ಜಿ ಇರ್ತಾ ಇದ್ರು, ಮತ್ತೆ ಪಾಪಮ್ಮ ಅಂತ ನೀವು ಕೇಳಿದಿರಲ್ಲ, ಅವ್ರು ನಮ್ಮ ಜೊತೆಗೆ ಇರ್ತಾ ಇದ್ರು. ಸೊ ಹೀಗೆ ಮನೆ ಅದ್ರ ಮೇಲೆ ಇತ್ತು ಸ್ವಲ್ಪ ಗಮನ ಜಾಸ್ತಿ ನನಗೆ. ಆಲ್ ದಟ್ ಐ ಯೂಸ್ ಟು ಡೂ. ತುಂಬ ಚಿಕ್ಕ ವಯಸ್ಸಿಗೆ ನಮ್ಮಮ್ಮ ಅದೆಲ್ಲ ನಮಗೆ ಬಿಟ್ಟಿದ್ರು. ಆ ಕಂಡೀಷನಿಂಗ್ ಎಕ್ಸ್ಪೋಜರ್ ಎಲ್ಲ ಸಿಕ್ಕಿತ್ತು, ಅದು ಹಾಗೇ ಕಂಟಿನ್ಯೂ ಆಯಿತು. ಐ ಥಿಂಕ್ ಬೈ ದೆನ್ ಆವಾಗ ಶಿವಣ್ಣ ಆಕ್ಟಿಂಗ್ ಶುರು ಮಾಡಿದ್ರು, ರಾಘಣ್ಣನೂ ಶಿವಣ್ಣ ಶುರು ಮಾಡಿದ್ದು ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ. ಅವಾಗ ಅವನು ಕೋರ್ಸ್ ಮಾಡ್ತಿದ್ದ, ಅಲ್ಲಿ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ರು ಶಿವಣ್ಣ.